ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ. ಹಿರಿಯ ರಾಜಕಾರಣಿಗಳು, ನಾನು ಅದನ್ನು ಟೀಕೆ ಮಾಡಲ್ಲ. ಆದರೆ ಸೋಲ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೋತಾನೇ ಬಂದಿರೋದು ಮುಂಚೆಯಿಂದನೂ ಕೂಡ, ಇವತ್ತಲ್ಲ. ಇವತ್ತು ಅವ್ರು ಖರ್ಗೆ ಅವ್ರು ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯಿತು. ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ. ಇದರ ಅರ್ಥ ಏನು? ಮೋದಿ ಎಲ್ಲರೂ ಈ ಮಾತು ಹೇಳ್ತಾರಾ ಏನು ಸರ್? ಬಿಜೆಪಿ ವಿರುದ್ಧ ಅಲ್ಲ, ದಲಿತರ ವಿರುದ್ಧ. ದಲಿತರನ್ನ, ಹಿಂದುಳಿದವ್ರನ್ನ ನಂಬಿಸಿ ಮೋಸ ಮಾಡಿ ಕಾಂಗ್ರೆಸ್ ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು. ಈ ಮತ್ತೊಬ್ಬ ದಲಿತರನಿಗೆ ಮೋಸ ಮಾಡ್ತಾರೆ. ಇದರಲ್ಲಿ ಏನು ಅನುಮಾನ ಬೇಡ. ಆಗ್ಲೇ ನಿತೀಶ್ ಕುಮಾರು, ಅದಾದ ನಂತರ ಲಾಲು ಪ್ರಸಾದ್ ಅವರು ಏನು ಹೇಳಿದ್ದಾರೆ? ಸಭೆಯಿಂದ ಎದ್ದೋಗ್ಯಾರ, ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಅವಮಾನ ಮಾಡ್ತೀನಿ ಅವ್ರನ್ನ? ಇಡೀ ದೇಶದಲ್ಲಿ ಈ ರೀತಿ ದಲಿತರನ್ನ, ಹಿಂದುಳಿದವ್ರಿಗೆ ದ್ರೋಹ ಮಾಡ್ತಾ ಇರೋದೇ ಕಾಂಗ್ರೆಸ್. ನೋಡಿ, ಹೆಮ್ಮೆಯಿಂದ ಹೇಳ್ಕೊಂತೀನಿ, ಭಾರತೀಯ ಜನತಾ ಪಾರ್ಟಿ 3 ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ವಿ. ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಆ 3 ರಾಜ್ಯನ ಗೆದ್ದೇ ಬಿಡ್ತೀವಿ ಅಂತ ಇರಲಿಲ್ಲ. ನಿಮ್ಮ ಟಿ ವಿಗಳಲ್ಲೆಲ್ಲ ಸಮೀಕ್ಷೆಗಳು ನೋಡಿ ನಮಗೆ ಆಶ್ಚರ್ಯ ಆಯಿತು. ನೀವು ಹಂಗೆ ಅಂದ್ಕೊಂಡಿದ್ರಿ, ನಾವು ಹಂಗೆ ಅಂದ್ಕೊಂಡಿದ್ವಿ. ಗೆದ್ವಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ನೋಡಿ ಹುಡುಕ್ರಿ. ಇಡೀ ಪ್ರಪಂಚಕ್ಕೆ ಮಾಡಲು ಆದಿವಾಸಿಗಳಿಗೆ, ಹಿಂದುಳಿದವ್ರಿಗೆ, ಮುಂದೋರಿಗೆ, ಉಪಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಇಂಥ ಸಮಾಜಕ್ಕೆ ನಾವು ಅನ್ಯಾಯ ಮಾಡ್ತಿದ್ದೀವಿ ಅನ್ನೋಂಥ ಭಾವನೆನೇ ಬರಬಾರ್ದು. ಆ ರೀತಿಯಲ್ಲಿ ಬಿ ಜೆ ಪಿ ಮಾಡ್ತಾಯಿದೆ. ಇವ್ರಿಗೆ ಗೊತ್ತು ಹೆಂಗಿದ್ರು ಅಧಿಕಾರಕ್ಕೆ ಬರಲ್ಲ. ದಲಿತರು ಪ್ರಧಾನಮಂತ್ರಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ ಅವ್ರ ಎದುರಿಗೇನೆ ಎದ್ದೋದ್ರೆ ಇದನ್ನು ಇಂಡಿಯಾ ಅಂತ ಕರೀತೀರಾ ಇದನ್ನು? ಹಾಗೆ ದಯವಿಟ್ಟು ನೀವು ಈ ರೀತಿ ಮೋಸ ಮಾತ್ರ ದಲಿತರಿಗೆ ಮಾಡಬೇಡಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳ್ತೀನಲ್ಲ, ಪ್ರಿಯಾಂಕಾ ಖರ್ಗೆ ಧರ್ಮದ್ರೋಹಿ. ನನಗೆ ಅವನ ಮಾತುಗಳ ಬಗ್ಗೆ ನನಗೆ ಭಾಳ ಬೇಸರ ಬರುತ್ತೆ. ಆದರೆ ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಗೌರವ ಇದೆ. ಅಂಥವ್ರಿಗೆ ಈ ರೀತಿ ತಂದು ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾಕೆ ಹಿಂಗೆ ಮೋಸ ಮಾಡ್ತೀರಿ ಸರ್? ನಾನು ಅದಕ್ಕೆ ಹೇಳ್ತಾರಲ್ಲ, ಇಷ್ಟು ವರ್ಷ ದಲಿತರನ್ನ, ಹಿಂದುಳಿದವ್ರನ್ನ ಈ ಕಾಂಗ್ರೆಸ್ಸನ್ನು ನಂಬಿ ಅವ್ರು ಓಟ್ ಕೊಟ್ಕೊಂತ ಬಂದರು. ಈ ಕರ್ನಾಟಕ ರಾಜ್ಯ ಸೋತ್ವಿ ನಾವು ಅಸೆಂಬ್ಲಿ ಎಲೆಕ್ಷನಲ್ಲಿ. 3 ರಾಜ್ಯದಲ್ಲಿ ಹೆಂಗೆ ಅಧಿಕಾರಕ್ಕೆ ಬಂದ್ವಿ? ಅದೇ ದಲಿತರು, ಅದೇ ಹಿಂದುಳಿದವರು ಜಾಸ್ತಿ ಇದ್ದಾರೆ ತಾನೆ. ಯಾಕೆ ಬಿ ಜೆ ಪಿ ಓಟ್ ಕೊಟ್ಟರು ಅವರು? ಕಾಂಗ್ರೆಸ್ಗೆ ಯಾಕೆ ಓಟ್ ಕೊಡಲಿಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ನು ಯಾವುದೋ ಒಂದು ದಲಿತ ಅಸ್ತ್ರ ತೋರಿಸ್ದಾಗ ಮಾಡಿ ಪ್ರಧಾನಮಂತ್ರಿ ಮಾಡ್ದಂಗೆ ಮಾಡ್ತೀನಿ ಅಂತ ದಲಿತರನ್ನು ಮೋಸ ಮಾಡೋಕ್ಕೆ ಇವ್ರ ಕೈಲಿ ಸಾಧ್ಯವೇ ಇಲ್ಲ ಇನ್ಮೇಲೆ ಈ ದೇಶದಲ್ಲಿ. ಇನ್ನು ಬರೋಂಥ ದಿನಗಳು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಬಿ ಜೆ ಪಿನೇ ಅಧಿಕಾರ. ಬಿ ಜೆ ಪಿ ಅಜೆಂಡಾ ಅಲ್ಲ ಅದು, ದೇಶದ ಹಿಂದೂಗಳ ಅಜೆಂಡಾ. ಹಿಂದೂ ರಾಷ್ಟ್ರ ಆಗಬೇಕು ಅಂತ ಯಾರೋ ಬಿ ಜೆ ಪಿಯರೊಬ್ಬರು ಹಿಂದೂ ರಾಷ್ಟ್ರ ಆಗಬೇಕು ಅಂತಂದರೆ ಹಿಂದೂ ರಾಷ್ಟ್ರ ಆಗಲ್ಲ. ಹಿಂದೂ ರಾಷ್ಟ್ರ ಈ ದೇಶದಲ್ಲಿಂದ ಹಿಂದೂಗಳು ತೀರ್ಮಾನ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು. ಇವತ್ತಿಂದ ಏನು ತೀರ್ಮಾನ ಅದು? ಸ್ವಾತಂತ್ರ್ಯ ಪೂರ್ವದಿಂದನೂ ಹೋರಾಟ. ಮಥುರಾ, ಕಾಶಿ ಎಲ್ಲವನ್ನು ಒಡೆದಾಕಿದ್ರಲ್ಲ ಮುಸಲ್ಮಾನರದ್ದು ಆ ಕಾಲದಲ್ಲಿ. ಅದನ್ನೆಲ್ಲ ಉಳಿಸ್ಬೇಕು ಅನ್ನೋಂಥ ತಾನೇ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇರೋದು. ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ತಾನೇ. ಈಗ ಅಯೋಧ್ಯೆದ ಮುಗೀತು, ನಾಳೆ 22ಕ್ಕೆ ಇಡೀ ಪ್ರಪಂಚ ನೋಡೋಂಥ ವಿಶೇಷ ಕಾರ್ಯಕ್ರಮ ಆಗುತ್ತೆ. ನಿನ್ನೆ ಕಾಶಿಯ ಬಗ್ಗೆ ವಿಶೇಷವಾದ ಕೋರ್ಟ್ ಆರ್ಡರ್ ಆಗಿದೆ. ಮಥುರಾ ಬಗ್ಗೆ ಸರ್ವೆ ಕೊಟ್ಟಿದ್ದಾರೆ. ದೇಶದಲ್ಲಿರೋಂಥ ಹೊಸ ಮಸೀದಿಗಳ ಬಗ್ಗೆ ನಾನು ವಿರೋಧ ಮಾಡಲ್ಲ. ಹೊಸ ಮಸೀದಿನಲ್ಲಿ ಮುಸಲ್ಮಾನರುಗಳು ಅವ್ರು ಏನು ಬೇಕಾದ್ರೂ ಪ್ರಾರ್ಥನೆ ಮಾಡಲಿ, ನಮಾಜ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಆದರೆ ನಮ್ಮ ದೇವಸ್ಥಾನಗಳನ್ನು ಕೆಡವಿ ಮಸೀದಿ ಕಟ್ಟಿಯಾರಲ್ಲ, ಒಂದೇ ಒಂದು ಮಸೀದಿನೂ ಉಳಿಸಲ್ಲ ಈ ದೇಶದಲ್ಲಿ. ಹಿಂದೂಗಳ ದೇವಸ್ಥಾನವನ್ನು ಕೆಡವಿ ಎಲ್ಲೆಲ್ಲಿ ಮಸೀದಿ ಕಟ್ಟಿದಾರೋ ಅದು ಯಾವ ದೇವಸ್ಥಾನವನ್ನು, ಯಾವ ದೇವಸ್ಥಾನದಲ್ಲೂ ಕೂಡ ಮಸೀದಿ ಇರೋಕ್ಕೆ ಬಿಡಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಪುರಾತನ ಮಸೀದಿಗಳೆಲ್ಲ ತೆಗೆದು ಹಾಕ್ತೀರಿ? ನೋ, ಪುರಾತನ ದೇವಸ್ಥಾನಗಳೆಲ್ಲವನ್ನೂ ಉಳಿಸ್ತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ಹೊಸ ದೇವಸ್ಥಾನಕ್ಕೆ, ಹೊಸ ಮಸೀದಿಗಳಿಗೆ ನೀವು ಎಷ್ಟಾರು ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಹಿಂಗಂದ ತಕ್ಷಣ ಒಬ್ರು ಕಾಂಗ್ರೆಸ್ ಅನ್ನು ಹೇಳ್ತಾರೆ, ನೋಡಿ ನಿಮ್ಮದೇ ಮಾತು ಹೇಳಕ್ಕೆ ಹೋಗ್ತಾರೆ ಅವರು. ನೋಡಿ ಬಿ ಜೆ ಪಿಯವರು ಮಸೀದಿ ತೆಗೆದಾಕ್ತಾರಂತೆ ಅಂತ. ಮಸೀದಿ ತೆಗೆಯಲ್ಲ. ಯಾವುದು ದೇವಸ್ಥಾನ ಇತ್ತೋ ಆ ದೇವಸ್ಥಾನವನ್ನು ಉಳಿಸ್ಕೋತೀವಿ. ಹೊಸ ಮಸೀದಿಗಳು ಕಟ್ಕೊಂಡು ನಮಾಜ್ ಮಾಡಿಕೊಂಡ್ರೆ ತುಂಬ ಸಂತೋಷ, ಅವ್ರಿಗೆ ಎಂಕರೇಜ್ ಮಾಡ್ತೀವಿ. ಅವರು ನಮ್ಮ ಅಣ್ಣ ತಮ್ಮಂದ್ರೆ ಮುಸಲ್ಮಾನರು ಕೂಡ. ಆದರೆ ಅವ್ರಿಗೆ ನೆನಪಿರಬೇಕು, ಹಿಂದೂ ದೇವಸ್ಥಾನಗಳನ್ನು
ನಿಮ್ಮ ಪೂರ್ವಜರು ನಿಮಗೂ ಅವ್ರಿಗೂ ಸಂಬಂಧ ಇಲ್ದಿದ್ದವರು ವಿದೇಶದಿಂದ ಬಂದಿರೋಂಥ ಮುಸಲ್ಮಾನರು ಈ ದೇಶದಲ್ಲಿಂಥ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಒಡೆದು ಪುಡಿ ಮಾಡಿದ್ದಾರೆ. ನಾವು ಬಿ ಜೆ ಪಿಯವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು, ರಕ್ತದ ಹಚ್ಕೊಂಡಿರೋರು ನಾವು. ಟಿಪ್ಪು ರಕ್ತ ನಮ್ಮ ಮೈಯಲ್ಲಿಲ್ಲ, ನಮ್ಮಲ್ಲಿರೋದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ ಆ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ. ಅವ್ರ ಕನಸನ್ನು ನನಸು ಮಾಡೋದಿಕ್ಕಲ್ಲಿ ಅಯೋಧ್ಯ, ಮಥುರಾ, ಕಾಶಿ ಈ ಥರದ ವಿಶೇಷ ದೇವಸ್ಥಾನಗಳನ್ನ ನಾವು ಉಳಿಸ್ತೇವೆ. ಆದರೆ ಇದು ಹಿಂದೂ ರಾಷ್ಟ್ರವೇ.